ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆದಂಗೆ ಒಂದು 20 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 36 ಕಿಲೋಮೀಟ್ರ್ ಆಗುತ್ತೆ ಮತ್ತು ನಂಜನಗೂಡಿಂದ 16 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಲ್ಯಾಂಡು 20 ಗುಂಟೆ ಬರುತ್ತೆ, ಜನರಲ್ ಕ್ಯಾಟಗರಿ. ಮತ್ತು ಇದು ನಿಮಗೆ ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡಲ್ಲಿ ಬರಬೇಕು. ಅಂದರೆ 2 ಕಡೆ ರೋಡ್ ಪೇಸಿಂಗ್ ಇದೆ. ಇದು ನಿಮಗೆ ಒಂದು ಸೌತ್ ಪೇಸಿಂಗ್ ಬರುತ್ತೆ, ಇನ್ನೊಂದು ನಾರ್ತ್ ಪೇಸಿಂಗ್ ಬರುತ್ತೆ. ಮತ್ತು ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋ ಅಂಥ ಏರಿಯಾ ಇದು. ಯಾಕಪ್ಪ ಅಂದರೆ ಒಂದು 100 ಮೀಟ್ರಲ್ಲಿ ಒಂದು ಚಿಕ್ಕ ಡ್ಯಾಮ್ ಇದೆ, ಅದರಿಂದ ವಾಟರ್ ಸೋರ್ಸಿಂಗ್ ತುಂಬ ಚೆನ್ನಾಗಿದೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರೋ ಅಂಥ ಲ್ಯಾಂಡು. ಮತ್ತು ನಿಮಗೆ ಮೈಸೂರು ಟು ಊಟಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ, ಅಷ್ಟೇ 6 ಕಿಲೋಮೀಟ್ರ್ ಆಗುತ್ತೆ ನ್ಯಾಷನಲ್ ಹೈವೇಯಿಂದ. ನೋಡಿ, ಇವರು 20 ಗುಂಟೆಗೆ 15 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 15 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.